ಜಾತಿ ಗಣತಿ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಪಕ್ಷದ ನಾಯಕರುಗಳು ನಾನು ಕೂಡ ಜಾತಿ ಗಣತಿ ಬಗ್ಗೆ ಬಹಳ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಳೆದ ಬಾರಿ ಚರ್ಚೆಯನ್ನು ಮಾಡಿದ್ವು. ಆದರೆ ಇತ್ತೀಚೆಗಷ್ಟೇ ನವದೆಹಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡಿದಾಗ ಏನು 165 ಕೋಟಿನೋ 180 ಕೋಟಿಯಷ್ಟು ಹಣಕಾಸನ್ನ ವೆಚ್ಚ ಮಾಡಿ ಕಳೆದ 10 ವರ್ಷ ಹಿಂದೆ ನಡೆಸಿರ್ತಕ್ಕಂಥ ಈ ಒಂದು ಜಾತಿ ಗಣತಿನ ಎತ್ತಿಡ್ದಂಥವರೇ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು. ಈಗ ಒಂದ್ ಕಡೆ ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ಕೈಗೆತ್ಕೊಂಡಾಗಿದೆ. ಒಂದ್ ಕಡೆ ಅದು ಮಾಡ್ತಾ ಇದೆ. ಪ್ರತ್ಯೇಕವಾಗಿ ನೀವು ಜಾತಿ ಗಣತಿ ಮತ್ತೆ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಒಂದು ಈಗಾಗಲೇ ಕಳೆದ 10 ವರ್ಷದ ಹಿಂದೆ ಇವತ್ತು ನೀವಾಗಲೇ ಜಾತಿ ಗಣತಿಯನ್ನು ನೀವೇನ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. 180 ಕೋಟಿ ರೂಪಾಯಿ ಅಷ್ಟು ಹಣಕಾಸನ್ನ ಇವತ್ತು ವೆಚ್ಚ ಮಾಡಿದ್ದೀರಿ. ಮತ್ತೆ ಪುನಃ ಅದ್ರ ಮೇಲೆ ಇವತ್ತು ಜನಗಳ ಒಂದು ಏನು ತೆರಿಗೆ ಮೂಲಕ ಕಟ್ತಕ್ಕಂಥ ಈ ಒಂದು ಹಣ ಮತ್ತೆ ಖರ್ಚು ವೆಚ್ಚ ಮಾಡಿ ಎಷ್ಟರ ಮಟ್ಟಕ್ಕೆ ನೀವು ಈ ಜಾತಿ ಗಣತಿನ ಸರಿಯಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ. ಇದು ಕೇವಲ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಕೆಲವೊಂದಷ್ಟು ಸಮುದಾಯಗಳನ್ನ ಮೇಲೆತ್ತಕ್ಕಂಥದ್ದು, ಇನ್ನೊಂದಷ್ಟು ಜಾತಿಗಳನ್ನ ತುಳಿತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಇದು ಬಹಳ ಸ್ಪಷ್ಟ. ಆದ್ರೆ ಈಗ ನಾನು ಹೇಳ್ದಂಗೆ ಜಾತಿ ಗಣತಿ ಈಗಾಗಲೇ ಜನಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಮತ್ತೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಅನವಶ್ಯಕ, ಮತ್ತೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬೇಡ ಅಂತಕ್ಕಂಥದ್ದು ಬಹುಶಃ ಬಹುತೇಕರ ಒಂದು ಭಾವನೆ. ಕಾಂಗ್ರೆಸ್ ಹೇಳ್ತಾ ಇದೆ ಸರ್, ಸಾಮಾಜಿಕವಾಗಿ ಆರ್ಥಿಕವಾಗಿ ಮಾಡೋದಿಲ್ಲ ಇವರು, ಜಸ್ಟ್ ಜಾತಿ ಗಣತಿ ಅಂಕಿಅಂಶ ಹೇಳ್ತಾರೆ ಅಷ್ಟೇ, ಬಟ್ ನಾವು ಹೊತ್ತು ಕೊಡ್ತೀವಿ ಅದಕ್ಕೆ. ಇಲ್ಲ, ಡೆಫಿನೆಟ್ಲಿ ಈಗ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಈ ಜಾತಿ ಗಣತಿ ನಡಿಬೇಕಾಗಿದೆ. ಬಟ್ ಅಂತಿಮವಾಗಿ ಇಲ್ಲಿ ಯಾರ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಕೂಡ ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲಿಟಿಕಲ್ ಅಜೆಂಡಾನ ಮುಂದಿಟ್ಕೊಂಡು ನಿಮ್ಮ ರಾಜಕಾರಣದ ಮುಂದಿನ ಭವಿಷ್ಯವನ್ನ ಕಟ್ತಕ್ಕಂಥದ್ದಕ್ಕೆ ಇವತ್ತು ಕೆಲವೊಂದಷ್ಟು ಬಹುಸಂಖ್ಯಾ ಜಾತಿಗಳನ್ನ ಕಮ್ಮಿ ತೋರಿಸ್ತಕ್ಕಂಥದ್ದು, ಮತ್ತೆ ಕೆಲವೊಂದಷ್ಟು ಜಾತಿಗಳನ್ನ ನೀವು ಮೇಲೆತ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಪ್ರಶ್ನೆ ಅಂತೂ ಉದ್ಭವ ಆಗಿದೆ. ಜಾತಿ ಗಣತಿ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಮಾಡಬೇಕಾಗಿದೆ. ಆದ್ರೆ ಇದರ ಹಿಂದಿನ ಉದ್ದೇಶ ದುರುದ್ದೇಶ ಬೇರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ 1971ರಲ್ಲಿ ಜಾತಿ ಗಣತಿ ಆಯ್ತು. ಈಗ ಅಲ್ಲಿಂದ ಇಲ್ಲಿಯವರೆಗೂ ಈಗ ಕೇಂದ್ರ ಸರ್ಕಾರ ಮತ್ತೆ ಕೈಗೆ ಎತ್ಕೊಂಡಿದ್ದಾರೆ ಜನಗಣತಿ ಮಾಡಬೇಕು ಅಂತಕ್ಕಂಥದ್ದು. ಈಗ ಇಲ್ಲಿವರೆಗೂ DCM ಅವ್ರಿಗೆ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದಾದ್ರೆ ಮತ್ತೆ ಈ 10 ವರ್ಷದಿಂದ ಮಾಡ್ತಕ್ಕಂಥ ಈ ಕಾಂತರಾಜುರವರ ವರದಿ ಏನಿದೆ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ವಿಶ್ವಾಸ ಇದೆ? ಅವ್ರ ಪಕ್ಷದಲ್ಲೇ ವಿಶ್ವಾಸ ಇಲ್ವಲ್ಲ, ಅವ್ರ ಕೇಂದ್ರದ ನಾಯಕರಿಗೆ ವಿಶ್ವಾಸ ಇಲ್ಲಲ್ಲ, ಅವ್ರ ಹೈಕಮಾಂಡ್ ಅವ್ರಿಗೆ ವಿಶ್ವಾಸ ಇಲ್ವಲ್ಲ. ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದಾರೆ? ಪಾಪ ಒಳಗಡೆ ಕೂತ್ಕೊಂಡಾಗಿವ್ರು ನವದೆಹಲಿಯಲ್ಲಿ ಚರ್ಚೆ ಮಾಡಿದಾಗ ಏನ್ ಹೇಳಿದ್ದಾರೆ? ಕೈ ಬಿಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ತಾನೇ ಇವರು ಹೊಸದಾಗೆ ತಿರುವು ಪಡ್ಕೊಂಡಿರ್ತಕ್ಕಂಥದ್ದು, ಹೊಸದಾಗೆ ಈಗ ಉಲ್ಟಾ ಹೊಡಿತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ವಿಶ್ವಾಸ ಇಲ್ಲ ಅವ್ರಿಗೇನೆ. ಈಗ ನೀವು ಜಾತಿ ಗಣತಿ ಮಾಡ್ತೀರಿ, ನಿಮ್ ಕಡೆಯಿಂದಲೂ ಆಗುತ್ತೆ, ಕೇಂದ್ರದಿಂದ ಆಗುತ್ತೆ, ಓಕೆ, ಈಗ ರಾಜ್ಯದಿಂದಲೂ ಆಗುತ್ತೆ. ಕೊನೆಗೆ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಬಂದ್ರೆ ಅದಕ್ಕೂ ಯಾರು ಹೊಣೆ ಆಗಿರ್ತಾರೆ? ಬಂದೇ ಬರುತ್ತೆ, ವ್ಯತ್ಯಾಸಗಳಾಗೆ ಆಗುತ್ತೆ. ಅಂಕೆ ಅಂಶಗಳನ್ನ ವ್ಯತ್ಯಾಸ ಬರದೇ ಇರತಕ್ಕಂತ ನಿಟ್ಟಿನಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ನ ಮೀಟ್ ಮಾಡಿ ವೈಜ್ಞಾನಿಕವಾಗಿ ಈ ವರದಿ ರಿಪೋರ್ಟ್ ಮಾಡಬೇಕಾಗಿದೆಯಮ್ಮ. ಒಂದು ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ನ ನಾವು ಕೊಡಬೇಕಾಗಿರ್ತಕ್ಕಂಥವ್ರು ಎಂತವ್ರಿಗೆ? ಈಗ ಯಾವ ಜಾತಿಗಳು ಸಮುದಾಯಗಳು ಎಲ್ಲ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ನ ಮೀಟ್ ಮಾಡಕ್ಕಾಗಿಲ್ಲ. ಕಟ್ಟ ಕಡೆಯ ಒಂದು ವ್ಯಕ್ತಿನ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ 3 ಕಡೆ ನೀವು ಅವ್ರನ್ನ ಮೇಲೆತ್ತಕ್ಕಂಥ ಒಂದು ಕೆಲಸದ ವಿಚಾರವಾಗಿ ಇವತ್ತು ಜಾತಿ ಗಣತಿ ಜನಗಣತಿ ಆಗ್ಬೇಕಾಗಿರ್ತಕ್ಕಂಥದ್ದು. ಇದನ್ನ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ 100ಕ್ಕೆ 100 ನೀವು ವೈಜ್ಞಾನಿಕವಾಗಿ ಇದನ್ನ ಮಾಡ್ತಕ್ಕಂಥದಕ್ಕೆ ಎಲ್ಲ ಅವಕಾಶ ಇದೆ.